ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬ ಆಗಿದ್ದರಿಂದ ಊರಿಗೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ಸ್ವಲ್ಪ ಹೂವು ಹಾಕಿದ್ವಿ, ಚೆಂಡು ಗಿಡ ಒಂದೆರಡು. ಸ್ವಲ್ಪ ಹೂ ಕಿತ್ಕೊಂಡು ಹಾಗೆ ಹೊಲದ ಹತ್ರ ಬಂದರೂ ಕೂಡ ತುಂಬ ದಿನ ಆಗಿತ್ತು. ಹಾಗಾಗಿ ನಾನು ಜಶ್ವಿ ಮತ್ತು ಸುದಿ ಬಂದಿದ್ದೀವಿ. ಬನ್ನಿ ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ಮಾರ್ನಿಂಗ್ ವೈಬ್ಸ್ ಅಂತೂ ಈ ಥರ ಜಮೀನ್ ಕಡೆ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಫ್ರೆಶ್ ಏರ್ ಸಿಗುತ್ತೆ, ಯಾವುದೇ ರೀತಿ ಗಲಾಟೆ ಇರಲ್ಲ ಅಥವಾ ವೆಹಿಕಲ್ ಸೌಂಡ್ ಇರಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು ವಾಕ್ ಕೂಡ ಬಂದು ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಕೈಲಿ ಬರಲಿಕ್ಕೆ ಆಗ್ತಾಯಿಲ್ಲ. ನೋಡೋಣ, ಮುಂದೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಅದು ಕೂಡ ಮಾಡಬೇಕು. ಆ್ಯಂಡ್ ಬೆಳಗ್ಗೆ ಟೈಮಲ್ಲೆಲ್ಲ ಬರ್ಡ್ಸು ಅದೆಲ್ಲದ್ರ ಸೌಂಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಜಶ್ವಿ ಅಂತೂ ಮಲಗಿದಾಗ ಹೊಲ ಅಂದರೆ ಸಾಕು, ಬೇಗ ಓಡಿ ಬರ್ತಾಳೆ. ಹಾಕಿರೋದೇ 1-2 ಗಿಡ ಅಷ್ಟೇ, ಬಟ್ ಎಷ್ಟು ಚೆನ್ನಾಗಿ ಹೈಲೈಟ್ ಆಗ್ತಿದೆ ಅಂತ ನೋಡೋಣ ಬನ್ನಿ ಎಷ್ಟು ಸಿಗುತ್ತೆ ಅಂತ. ಒಂದೇ ಗಿಡದಲ್ಲಿ ಸುಮಾರು 1/2 kg ಅಷ್ಟು ಹೂ ಸಿಗುತ್ತೆ, ಅಷ್ಟೊಂದು ಬೆಳೆದಿದೆ. ಇದು ನಾವಾಗಿ ಬೆಳೆಸಿರೋ ಗಿಡ ಅಲ್ಲ, ಅಲ್ಲೆಲ್ಲ ಹುಟ್ಟಿದ ಗಿಡನ ತೆಗೆದು ಬೇರೆ ಕಡೆ ರಿಪ್ಲೇಸ್ ಮಾಡಿದ್ದೀವಿ. ಆದರೂ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ನೋಡಿ, ಕ್ಯಾರೆಟ್ ಗಿಡ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಅದನ್ನು ತೆಗಿಲಿಕ್ಕೆ ಅಂತ ಹೋದೆ, ಬಟ್ ಅದು ಬರಲಿಲ್ಲ. ಬಿಕಾಸ್ ಅದು ಮಣ್ಣೆಲ್ಲ ಇರಲಿಲ್ಲ ಅಲ್ವಾ, ಹಾಗಾಗಿ ಅದು ಬರಲಿಲ್ಲ. ತುಂಬ ಸಿಗುತ್ತೆ. ನಾನು ನೋಡ್ದೇ ಸ್ವಲ್ಪ ದಪ್ಪನೇ ಇತ್ತು, ಅಷ್ಟೊಂದು ಸಿಕ್ತು. ಆ್ಯಂಡ್ ಹಾಗೆ ಇಲ್ಲಿ ಇಷ್ಟು ಸಿಕ್ಕಿದೆ. ಚೆಂಡು ಎಲ್ಲ ಕಲೆಕ್ಟ್ ಮಾಡಿದ್ವಿ. ಮೆಣಸಿನ್ಕಾಯಿ ಕೂಡ ತುಂಬ ಜಾಸ್ತಿನೇ ಸಿಕ್ತು ಅಂತ ಹೇಳ್ಬೋದು. ಆ್ಯಂಡ್ ಹಾಗೆ ಅಲ್ಲಿ ಹೊಲ್ದ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇವತ್ತು ಗದ್ದೆ ನಾಟಿ ಇರೋದ್ರಿಂದ ನಾವು ಅಡುಗೆ ಮಾಡಬೇಕಿತ್ತು. ಹಾಗಾಗಿ ಬೆಳಗಿನ ಟಿಫನಿಗೆ ಬಾತ್ ಮತ್ತು ಚಟ್ನಿ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ಫಸ್ಟ್ ಟೈಮ್ ನಾನೇ ಇಷ್ಟು ಜನಕ್ಕೆ ಅಂತ ಮಾಡ್ತಾ ಇರೋದು. ಅಂದರೆ ಇನ್ನು ಮುಂದೆ ಕಲಿಯೋಣ, ಸ್ವಲ್ಪ ಜಾಸ್ತಿ ಅಡುಗೆ ಯಾವ ರೀತಿ ಮಾಡೋದು ಅಂತ ಕಲಿಬೇಕು ಅಂತ ಅನಿಸ್ತು. ಹಾಗಾಗಿ ಎಷ್ಟು ಏನೇನು ಹಾಕೋದು ಅಂತ ಕೇಳ್ಕೊಂಡು ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಈಗ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ. ಚಟ್ನಿ ಅಂತೂ ಸೂಪರಾಗಿ ಬರುತ್ತೆ. ನನ್ನ ಮಗಳಿಗಂತೂ ನಾನು ಮಾಡೋ ಚಟ್ನಿ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ಟೈಮ್ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಮಧ್ಯಾಹ್ನ ಅಡುಗೆ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಸೊ ಇಲ್ಲಿ ಮಧ್ಯಾಹ್ನ ಅಡುಗೆಗೆ ಅನ್ನ, ಸಾಂಬಾರು, ಪಾಯಸ ಮಾಡಬೇಕಿತ್ತು. ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಫ್ರೆಂಡ್ಸ್, ಮತ್ತೆ ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಗದ್ದೆ ನಟ್ಟಿಗೆಲ್ಲ ನಾವು ತಿಂಡಿ ಊಟ ಎಲ್ಲ ಕೊಟ್ಟು ಕಳ್ಸಾಯಿತು. ಸೊ ಸುದಿ ಇವಾಗ ಬಂದರು ಆಫೀಸಿಂದ, ಹಾಗಾಗಿ ಇವತ್ತು ಹೊರಡ್ತಾ ಇದ್ದೀವಿ. ಏನಕ್ಕೆ ಇಷ್ಟೊಂದು ಸಂಜೆ ಹೊರಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾಳೆ ಫ್ರೈಡೇ ಇದೆ ಅಲ್ವಾ. ಸೊ ಹಬ್ಬದ ದಿನ ನಾನು ಯೂಶಲಿ ಹೋಗ್ತಾ ಇದ್ದೆ ಸಂಜೆ ಟೈಮು. ಸೊ ಫ್ರೈಡೇ ಇರೋದ್ರಿಂದ ನಾವು ಇಲ್ಲಿ ಗಂಡನ ಮನೆಯಿಂದ ಹೋಗಲ್ಲ, ಟ್ಯೂಸ್ಡೇ ಅಮ್ಮನ ಮನೆಯಿಂದ ಬರಲ್ಲ. ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಜಶ್ವಿನ ಏನು ಕೂಡ ರೆಡಿ ಮಾಡಿಲ್ಲ. ಅವಳು ಆ್ಯಸ್ ಇಟ್ ಈಸ್ ಯಾವ ಥರ ಇಲ್ಲೂ ನಾವು ಆ ಥರನೇ ಕರ್ಕೊಂಡು ಬಂದಿದ್ದೀವಿ. ಸುದಿ ಬಂದು ಜಸ್ಟ್ ಟೀ ಕುಡ್ದಿದ್ದಷ್ಟೇ. ಅದಾದಮೇಲೆ ನಾವು ಹೊರಟ್ವಿ. ಏಕೆಂದರೆ ಅಲ್ಲಿಗೆ ಹೋದರೆ ಸ್ವಲ್ಪ ಬೇಗ ನನ್ನ ಸ್ವಲ್ಪ ರಿಮೈನಿಂಗ್ ಕೆಲಸಗಳಿದೆ. ನಂದಿನ ಬ್ಲೌಸ್ ಕೂಡ ಸ್ಟಿಚ್ ಆಗಿಲ್ಲ, ಸ್ವಲ್ಪ ಸ್ಟಿಚ್ ಮಾಡಬೇಕು. ಹಾಗಾಗಿ ಅಮ್ಮನ ಮನೇಲಿ ಮಿಷಿನ್ ಇದೆ ಅಲ್ವಾ, ಅದೊಂದು ನನಗೆ ಭರವಸೆ ಇದೆ. ಹಾಗಾಗಿ ಬೇಗ ಅಲ್ಲಿಗೆ ಹೋದರೆ ಸ್ಟಿಚ್ ಮಾಡ್ಕೊಳ್ಬೋದು ಅನ್ನೋ ಒಂದು ರೀಸನ್ಗೆ ಇವಾಗ ನಾನು ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ನಮ್ಮ ಜಶ್ವಿ ಟೈಮ್ ಪಾಸ್ ಮಾಡಲಿಕ್ಕೆ ಏನು ತಂದಿದ್ದಾಳೆ ನೋಡಿ, ಅವಳ ಫೇವ್ರೆಟ್ ಬುಕ್. ಇದರಲ್ಲಿ ಎಲ್ಲ ಥರ ಡೀಟೇಲ್ಸ್ ಕೂಡ ಇದೆ. ಆಲ್ಫಾಬೆಟ್ ಇರ್ಬೋದು, ವರ್ಣಮಾಲೆ ಇರ್ಬೋದು, ಫ್ರೂಟ್ಸ್, ಅನಿಮಲ್ಸ್ ಎಕ್ಸೆಟ್ರಾ ಎಲ್ಲ ಥರ ಇದೆ. ಸೊ ಅವಳಿಗಂತ ಇದು ಮೋಸ್ಟ್ ಫೇವ್ರೆಟ್ ಬುಕ್ಸ್ ಅಂತಲೇ ಹೇಳ್ಬೋದು, ಅವ್ರ ಪಪ್ಪ ತಗೊಟ್ಟಿರೋದು. ಸೊ ಈಗ ಅದ್ರ ಮೇಲೂ ಕೂಡ ಅವಳಿಗೆ ತುಂಬ ಇಂಟ್ರೆಸ್ಟ್ ಬಂದಿದೆ, ಬುಕ್ಸ್ ಮೇಲೂ. ಹಾಗಾಗಿ ಅವಳು ಎಲ್ಲಿಗೆ ಹೋದ್ರೂ ಕೂಡ ನನ್ನ ಬುಕ್ ಕೊಡಿ ಅಂತ ಹೇಳ್ತಾರೆ. ಮತ್ತು ಎದ್ದ ತಕ್ಷಣ ಕೂಡ ನನ್ನ ಬುಕ್ ಕೊಡಿ ಅಂತ ಹೇಳ್ತಾರೆ ಅಲ್ಲ ಮಗಳೇ. ನಿಮ್ಮ ಫೇವ್ರೆಟ್ ಯಾವುದು? ಏನದು? ಜೋರಾಗಿಳಿ. ನಿಮ್ದು ಏನದು? ಸೀತಾಫಲ. ಅವಳ ಫೇವ್ರೆಟ್ ಸೀತಾಫಲ ಫ್ರೂಟ್ ಅಂತೆ. ಅದು ತಗೊಂಡು ನನ್ನ ಫೇವ್ರೇಟ್ ತೋರಿಸಿ ಅಂತ ಹೇಳ್ತಾರೆ ಅಲ್ಲ ಮಗಳೇ. ಈಗ ನೋಡಿ ನಮ್ಮ ಜಶ್ವಿ ಯಾರನ್ನ ಐಡೆಂಟಿಫೈ ಮಾಡ್ತಾರೆ ಅಂತ. ಚಿನ್ನಮ್ಮ, ಗಾಂಧೀಜಿಯಲ್ಲಿದ್ದಾರೆ. ನೆಹರು
ಏ ನೇಹದು ಗುಡ್ ಗರ್ಲ್. ಅವಳಿಗೆ ಇವಾಗ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಮಕ್ಕಳು ಎಲ್ಲಾನು ತಿಳ್ಕೊಬೇಕು. ಸೊ ನಾವು ಸ್ವಲ್ಪ ಅವಾಗ ರಿವಿಷನ್ ಮಾಡಲಿಲ್ಲ ಅಂತಂದರೆ ಎಲ್ಲ ಕೂಡ ಮರ್ತೋಗ್ತಾರೆ. ಸೊ ಈಗ ಇವಳಿಗೆ ಹಿಂಗೆ ಆಗಿದೆ. ನಾನು ಸ್ವಲ್ಪ ಗ್ಯಾಪ್ ಮಾಡಿಬಿಟ್ಟು ಇವಳಿಗೆ ಹೇಳ್ಕೊಡೋದಿಲ್ಲ, ಹಾಗಾಗಿ ಇವಳಿಗೆ ಎಲ್ಲ ಸ್ವಲ್ಪ ಮರ್ತೋದಂಗೆ ಆಗಿದೆ. ಇವಾಗ ಮತ್ತೆ ಅವಳಿಗೆ ನಾನು ಎಲ್ಲನೂ ರಿವಿಷನ್ ಮಾಡಬೇಕು ಒಂದು ಕಡೆಯಿಂದ. ಅಲ್ಲ ಮಗಳು, ಅಲ್ವಾ? ತೋರಿಸಿ ಮಗಳು, ಏನದು? ಇಲ್ಲಿಂದ ಹೇಳಿ. ವಾಟ್ ಈಸ್ ದಿಸ್? 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 ಮೆಲನ್. ವಾಟ್ ಈಸ್ ದಿಸ್? ಸಪೋಟಾ. ವಾಟ್ ಈಸ್ ದಿಸ್ ಯುವರ್ ಫೇವ್ರೇಟ್? ಏನು? ವಾಟ್ ಈಸ್ ದಿಸ್? ಇದು ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಇದು ನೀವು ತಿಂದಿಲ್ಲ. ಪ್ಲಮ್. ದಿಸ್ ಏಯ್ ಪೊಮಗ್. ವಾಟ್ ಈಸ್ ದಿಸ್? ವಾಟ್ ಈಸ್ ದಿಸ್? ಪಿಯರ್. ಆಪ್ರಿಕಾಟ್. ಸೊ ಇವಾಗ KR ನಗರ್ಗೆ ರೀಚ್ ಆದ್ವಿ ನಾವು. ನೀವು ನೋಡ್ತಾ ಇರ್ಬೋದು ತುಂಬ ರಶ್ ಇದೆ. ಹಬ್ಬ ನಾಳೆ ನಂಗೆ ಬಂದಿದ್ದೀವಿ ಅಲ್ವಾ, ಹಾಗಾಗಿ. ಸೊ ಅಲ್ಲೇ ನಾನು ಸ್ವಲ್ಪ ಅಮ್ಮಂಗೆ ಬಳೆ ಅದೆಲ್ಲ ತೊಗೊಬೇಕಿತ್ತು. ಹಾಗಾಗಿ ಇಲ್ಲಿ ರೇಡಿಯೋ ಮೈದಾನ ಅಂತ ಇದೆ, ಅಲ್ಲಿ ಕಾರ್ನ ಪಾರ್ಕ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಯೂಶ್ವಲಿ ನಮಗೆ ಗಣಪತಿ ಎಲ್ಲನೂ ಸೇಲ್ ಮಾಡೋದು ಕೂಡ ಇಲ್ಲೇ ಇದೇ ಫೀಲ್ಡಲ್ಲೇ. ಸೊ ನಮ್ಮ ಜಶ್ವಿ ಕೂಡ ನನಗೂ ಬೇಕು ಗಣಪತಿ ಅಂತೆಲ್ಲ ಕೇಳ್ತಾ ಇದ್ಲು. ಹಾಗಾಗಿ ಅವಳಿಗೂ ಒಂದು ಗಣಪತಿ ಮತ್ತು ಗೌರಮ್ಮನ ಕೂರಿಸ್ಕೊಂಡು ಕರ್ಕೊಂಡು ಹೋದ್ವಿ. ಇದೇ ಫಸ್ಟ್ ಟೈಮ್ ನಾವು ಕೂಡ ಗಣಪತಿನ ಇಡ್ತಾ ಇರೋದು. ಸೊ ನಾಳೆ ಬಿಟ್ಬಿಡೋಣ ಅಂತ ಅಂದ್ಕೊಂಡು ಇಟ್ಟಿದ್ದೀವಿ. ಸೊ ಮನೆಗೆ ಹೋದ್ಮೇಲೆ ಅಮ್ಮಂಗೆ ಬಾಗ್ನ ಥರ ಕೊಟ್ಬಿಟ್ಟು ಅದನ್ನ ನಾನು ಜಶ್ವಿ ಹತ್ರನೇ ಕೊಡಿಸ್ದೆ. ನಾನು ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿಕೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಬಟ್ ವರ್ಕಿಗೆ ಮಾತ್ರ ರೇಟ್ ಜಾಸ್ತಿ ತೊಗೊಂಡ್ಬಿಟ್ಟು 900 ತೊಗೊಂಡ್ರು. ಅದು ಮಾತ್ರ ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಫ್ರೆಂಡ್ಸ್, ಹೇಗಿದೆ ನನ್ನ ಬ್ಲೌಸ್ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಾಯ್.